ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುದಾ ಅಂತ ಖಚಿತ ಐತಿ. ಒಂದಿಷ್ಟ್ ಮಂದಿಗೆ ಸಿಕ್ಕೈತಿ ಗ್ಯಾರಂಟಿ, ಒಂದಿಷ್ಟ್ ಮಂದಿಗೆ ಸಿಕ್ಕಿಲ್ಲ. ಅವ್ರಿಗೂ ಈಗ ಗೊತ್ತಾಗೈತಿ ಇದು ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ಮಾತ್ರ ಅಂತ ಗ್ಯಾರಂಟಿ ಇರೋದು. ಜನರಿಗೆ ಈಗಾಗ್ಲೇ ಗೊತ್ತೈತಿ. ಸುರೇಶ್ ಅಂಗಡಿ ಅವರುನು ಒಬ್ರ ಸರಳ ಸಜ್ಜನ ರಾಜಕಾರಣಿ ಇದ್ರು. ಅದೇ ರೀತಿ ಅವ್ರು ಮಾಡಿದ ದಾರಿಯಲ್ಲಿನೇ ನಾವು ನಡ್ಕೊಂಡ್ ಹೋಗ್ಬೇಕಂತ ನಾನ್ ಪ್ರಯತ್ನ ಮಾಡ್ತಾ ಇದ್ದೆ. ಮೋದಿ ಅವ್ರ ಸಾಧನೆಗಳ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅದನ್ನ ಬೇರೆ ಅವ್ರಿಗೂ ಹೇಳ್ಕೊಡುವಂತ ಕೆಲಸ ಇವತ್ ಮಾಡ್ಬೇಕು. ಯಾಕಂದ್ರೆ ವಿರೋಧ ಪಕ್ಷನವರು ಏನೇನೋ ಹೇಳಿ ಅದನ್ನ ಸುದ್ದಿ ಎಬ್ಬಿಸ್ತಾರ. ಸೊ ಅದನ್ನ ಅಂತದಕ್ಕೆಲ್ಲ ಕಿವಿಗೂಡ್ಬಾರ್ದು. ಮೋದಿ ಅವ್ರು ನಮಗ್ ಬೇಕು, ಅವ್ರ ಆದ್ರ ನಮ್ ದೇಶ ಇನ್ನೂ ಹೆಚ್ಚಿನ ಅಭಿವೃದ್ಧಿ, ಹೆಚ್ಚು ಉದ್ಧಾರ ಆಗ್ತೈತಿ ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರಕ್ಕೆ ಸ್ವಾಗತ. ನಾವಿವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಬೆಳಗಾವಿ ಅತಿ ಹೆಚ್ಚು ರಾಜಕೀಯವಾಗಿ ಚರ್ಚೆ ಆಗೋದು ದಿವಂಗತ ಸುರೇಶ್ ಅಂಗಡಿ ಅವರ ವಿಚಾರಕ್ಕೆ. ಈ ಭಾಗದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಅಥವಾ ಬಿಜೆಪಿಯನ್ನ ಕಟ್ಟಿ ಬೆಳೆಸೋ ಕೆಲಸವನ್ನ ಸತತವಾಗಿ ದಶಕಗಳ ಕಾಲ ಮಾಡ್ಕೊ ಬಂದವರು ಸುರೇಶ್ ಅಂಗಡಿ ಅವರು. ಅವರ ಅಸ್ತಂಗತರಾದ ಬಳಿಕ ಅವರ ಪತ್ನಿ ಮಂಗಳಾ ಅಂಗಡಿ ಅವರು ಇಲ್ಲಿ ಸಂಸದರಾಗಿದ್ರು. ಇದೀಗ ಜಗದೀಶ್ ಶೆಟ್ಟರ್ ಅವರಿಗೆ ಹೈಕಮಾಂಡ್ ಟಿಕೆಟ್ ಅನ್ನ ಕಲ್ಪಿಸಿದೆ. ನಾವಿವತ್ತು ಜಗದೀಶ್ ಶೆಟ್ಟರ್ ಅವರ ಸೊಸೆ ಹಾಗೇನೆ ಸುರೇಶ್ ಅಂಗಡಿ ಅವರ ಮಗಳು ಶ್ರದ್ಧಾ ಶೆಟ್ಟರ್ ಅವ್ರ ಜೊತೆ ಇದೀವಿ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಾಗ್ತಾ ಇದೆ ಚುನಾವಣೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ಸಾಕಷ್ಟು ಕಡೆ ಎಲ್ಲ ಕ್ಯಾಂಪೇನಿಂಗ್ಗೆ ಹೋಗ್ತಾ ಇದೀವಿ. ಸೊ ಎಲ್ಲಾ ಕಡೆನೂ ಜನರ ಸ್ಪಂದನೆ ಬಹಳ ಒಳ್ಳೇದಾಗಿದೆ ಅಂತ ನಾನು ಹೇಳ್ಬೋದು. ನಿಮ್ಮ ರಾಜಕೀಯ ಇನ್ನಿಂಗ್ಸ್ ಯಾವಾಗ ಶುರು ಆಗುತ್ತೆ ಅಫಿಷಿಯಲ್ ಆಗಿ? ಅದ್ರ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲ. ನೋಡೋಣ. ಈಗ ಸದ್ಯ ಮಾತ್ರ ನಾನ್ ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ, ತಂದೆ ಅವ್ರ ಜೊತೆ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರ ಪ್ರತಿಯೊಬ್ಬರ ಜೊತೆನೂ ನಾನು ಒಡನಾಟದಲ್ಲಿದ್ದೀನಿ ಅಂತ ನಾನು ಹೇಳ್ಬೋದು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಬೆಳಗಾವಿ ರಾಜಕೀಯ ನೋಡುವಾಗ ಅತಿ ಹೆಚ್ಚು ವರ್ಚಸ್ ನಿಮ್ಗೂ ಇದೆ. ನಿಮ್ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ಬೆಂಗಳೂರಲ್ಲಿ ಬಿಜೆಪಿ ಆಫೀಸಲ್ಲಿ. ಬೆಳಗಾವಿ ಅಂದಾಗ ಶ್ರದ್ಧಾ ಶೆಟ್ಟರ್ ನೆಕ್ಸ್ಟ್ ಅನ್ನೋ ಚರ್ಚೆ ನಡೆಯುತ್ತೆ. ಹೇಗೆ ಅನ್ಸುತ್ತೆ ಇವೆಲ್ಲ ಕೇಳ್ತಿದ್ರೆ? ಭವಿಷ್ಯದಲ್ಲಿ ತುಂಬಾ ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಹೌದು. ತಂದೆ ಅವ್ರ ತೀರ್ ಹೋದ್ಮೇಲೆ ಜನರು ತುಂಬಾ ವಿಶ್ವಾಸ ಮತ್ ಪ್ರೀತಿ ನನ್ ಮೇಲೆ ಇಟ್ಟಿದ್ರು. ಆಮೇಲೆ ಅವ್ರ ಪ್ರತಿಯೊಂದು ಕೆಲ್ಸಕ್ಕೆ ನಾನು ಸ್ಪಂದಿಸ್ತಿದ್ದೆ ಅವ್ರಲ್ಲಿ ಬಂದಾಗ. ಸೊ ಮುಂದಿಂದ ನಾನು ಹೀಗೆ ಹೇಳಕ್ ಬಯಸಲ್ಲ. ಆದ್ರೆ ನಾನ್ ಯಾವತ್ಲೂ ಅವ್ರ ಜೊತೆ ಇರ್ತೀನಿ. ಯಾಕಂದ್ರೆ ನಮ್ ತಂದೆ ಅವ್ರ ಜೊತೆ 20 ವರ್ಷ ಅವ್ರ ಹಗ್ಲು ರಾತ್ರಿ ಅವರು ಕೂಡ ದುಡ್ದಿದ್ರು. ಅದಕ್ಕಾಗಿ ನಮ್ ತಂದೆ ಅವರು 4 ಸಲ ಸಂಸದರಾಗಿ ಬೆಳಗಾವಿಯಿಂದ ಆರಿಸಿ ಹೋಗಿದ್ರು. ಅದ್ರ ಸಂಬಂಧ ಪ್ರತಿಯೊಬ್ರು ಈಗಾಗ್ಲೂ ಕೂಡ ನಮ್ ಕುಟುಂಬದ ಜೊತೆ ಒಡನಾಟ ಐತಿ, ಮುಂದೂನು ಇರ್ತೈತಿ ಅಂತ ನಾನ್ ಹೇಳ್ತೀನಿ. ಮತ್ತೊಂದ್ ಕಡೆ ಈಗ ನಿಮ್ಮ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ಜಗದೀಶ್ ಶೆಟ್ಟರೇ ಒಂದು ಶಕ್ತಿ. ಉತ್ತರ ಕರ್ನಾಟಕ ಭಾಗವನ್ನು ನೋಡಿದಾಗ ಸುರೇಶ್ ಅಂಗಡಿ ಅವರ ವರ್ಚಸ್ ಎಷ್ಟು, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಕೂಡ. ಬೆಳಗಾವಿ ಅವ್ರಿಗೆ ಟಿಕೆಟ್ ಅಂತ ಅಫಿಷಿಯಲ್ ಆಗ್ತಿದ್ದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಏನಾಗಿತ್ತು? ನಾವ್ ಏನ್ ಅದ್ರ ಬಗ್ಗೆ ಇದು ಡಿಸ್ಕಷನ್ ಏನ್ ಮಾಡಿರ್ಲಿಲ್ಲ. ಆದ್ರೆ ಹೈಕಮಾಂಡ್ ಯಾವಾಗ ಶೆಟ್ಟರ್ ಸರ್ ಅವರಿಗೆ ನಿಲ್ಬೇಕು ಅಂತ ಹೇಳಿದ್ಮೇಲೆ ನಮ್ಮ ಪ್ರತಿಯೊಬ್ರು ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರು ಏನಿದ್ರಲ್ಲ, ಈಗ ಈಗ 8 ತಾಲೂಕುಗಳು ಬರ್ತಾವ. ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ನಮಗ್ ಫೋನ್ ಮಾಡಿ ಹೇಳಿದ್ರು, ಸರ್ ಈಗ ನೀವು ಹೇಳ್ಬಿಡಿ, ನಾವು ಎಲ್ಲಾ ಕೆಲಸ ಮಾಡ್ತೀವಿ. ಸರ್ಗೆ ಏನು ಚಿಂತೆ ಮಾಡ್ಬೇಡ ಅಂತನ್ರಿ, ನಾವ್ ಎಲ್ಲಾ ನಿಮ್ ಜೊತೆ ಇದೀವಿ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕಾಗಿ ಶೆಟ್ಟರ್ಸ್ ಅವರು ಕೂಡ ಬಂದ ಮೇಲೆ ಸಾಕಷ್ಟು ಜನರು ಅವ್ರನ್ನ, ನೀವೇ ನೋಡಿದ್ರಿ ಅವ್ರದ್ದು ವೆಲ್ಕಮ್ ರ್ಯಾಲಿ ತುಂಬಾ ಚೆನ್ನಾಗ ಎಲ್ಲರೂ ಅವ್ರನ್ನಿಲ್ಲೇ ವೆಲ್ಕಮ್ ಮಾಡಿದ್ರು ಇವತ್ತು. ಸುರೇಶ್ ಅಂಗಡಿ ಅವರ ಫ್ಯಾಮಿಲಿಗೆ ಅಥವಾ ಶ್ರದ್ಧಾ ಶೆಟ್ಟರ್ ಅವ್ರಿಗೆ ಎಲೆಕ್ಷನ್ ಏನು ಹೊಸ್ತಲ್ಲ. ಆಲ್ಮೋಸ್ಟ್ 5 ಎಲೆಕ್ಷನ್ ಮುಗಿಸಿದ್ರೆ, MP ಎಲೆಕ್ಷನ್ ತಾಯಿ ಅವ್ರದ್ದು ಸೇರಿದಂಗೆ. ಇದು ಮತ್ತೊಂದು. ಆದ್ರೆ ಅಭ್ಯರ್ಥಿ ಬದಲು ಜೊತೆಗೆ ಪಕ್ಷ ಸಂಘಟನೆ ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ದೇಶದಲ್ಲಿ ಮೋದಿ ಮತ್ತೆ 3ನೇ ಬಾರಿಗೆ ಪ್ರಧಾನಿ ಆಗ್ಬೇಕು ಅನ್ನೋ ಒಂದು ದೊಡ್ಡ ಸಂಕಲ್ಪ ನಡೀತಾ ಇದೆ. ಇವೆಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಈ ಭಾಗದಲ್ಲಿ? ಈಗ ನಾನ್ ಕ್ಯಾಂಪೇನಿಂಗ್ ಹೋದಾಗೆಲ್ಲ ನಾವು ಮೋದಿ ಅವ್ರ ಬಗ್ಗೆ ಜಾಸ್ತಿ ಹೇಳೋದೇನೆ ಬೇಡ, ಜನರೇ ಹೇಳ್ತಾ ಇದ್ದಾರೆ ಮೋದಿ ಅವ್ರು ಏನ್ ಮಾಡಿದಾರಂತ. ಸೊ ಅದಕ್ಕಾಗಿ ಪ್ರತಿಯೊಬ್ರು, ಈಗ ಸಣ್ಣ ಮಕ್ಳು ಹಿಡಿದು ದೊಡ್ಡವರಿಗೆ ಮೋದಿ ಅವ್ರು ಏನ್ ಮಾಡಿದಾರ ಅಂತ ಪ್ರತಿಯೊಬ್ರಿಗೂ ಗೊತ್ತೈತಿ. ಆಮೇಲೆ ಅದಕ್ಕ ನಾವು ಆದ್ರೂ ಅವ್ರಿಗೆಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ. ಆಮೇಲೆ ಅವರು ಕೂಡ ಅದನ್ನ ಅರ್ಥ ಮಾಡ್ಕೊಂಡು, ಇಲ್ರಿ ನಾವು ನಮ್ ಮನಿಗಷ್ಟ ಅಲ್ಲ ಬೇರೆದವ್ರಿಗೂ ನಾವು ತಿಳಿಸಿ ಹೇಳ್ತೀವಿ ಅನ್ನೋ ಮಾತು ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ತುಂಬಾ ಒಳ್ಳೆ ವಾತಾವರಣ ಐತಿ. ಮೋದಿ ಅವರು ಸಾಕಷ್ಟು ಜನಪರ ಯೋಜನೆಗಳನ್ನ ತಗೊಂಡ್ ಬರೋದ್ರಿಂದ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಇವತ್ತದ ಅವ್ರ ಬಗ್ಗೆ ಜ್ಞಾನ ಐತಿ ಅಂತ ನಾನು ಇವತ್ತು ಹೇಳ್ಬೋದು ಮೋದಿ ಅವ್ರ ಬಗ್ಗೆ. ನೀವು ಕೂಡ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಆಗಿದ್ದೀರಾ. ನಾವು ಕೂಡ ಸಾಕಷ್ಟು ಫೋಟೋಗಳನ್ನ ನೋಡಿದ್ವಿ. ಆ ಸಂದರ್ಭದಲ್ಲಿ ಪರ್ಸನಲ್ ಆಗಿ ನಿಮ್ ಜೊತೆ ರಾಜಕೀಯ ಬಿಟ್ಟು ಏನ್ ಮಾತಾಡಿದ್ರಿ?
ಏನಿಲ್ಲ ಅವರು ತಂದೆಯವ್ರ ಬಗ್ಗೆ ಹೇಳಿದ್ರು. ಅವ್ರ ಒಬ್ರು ಒಳ್ಳೆ ಕಾರ್ಯಕರ್ತರಿದ್ರು ಪಕ್ಷದ ಅಂತ ಅದನ್ನ ಹೇಳಿ, ಆಮೇಲೆ ಯಾವತ್ಲೂ ಅವ್ರು ನಮ್ಮ ಪರಿವಾರ ಜೊತೆ ಇರ್ತಾರೆ ಅಂತ ನಮಗ್ ಧೈರ್ಯವನ್ನ ಕೊಟ್ಟಿದ್ರು ಅವರು. ತಂದೆಯವ್ರನ್ನ ಈ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ? ಆ ತುಂಬಾ ನೆನಪಾಗ್ತೈತಿ. ಯಾಕಂದ್ರೆ ನಾನ್ ಪ್ರತಿಯೊಂದು ಹಳ್ಳಿಗ್ ಹೋದಾಗ ಅಲ್ಲಿ ಸಮುದಾಯ ಭವನ್ಕಿರ್ಬೋದು ಅಥವಾ ಅಲ್ಲಿ ಗುಡಿಗಳಿಗಿರ್ಬೋದು ತಂದೆಯವ್ರ ಅನುದಾನ ಕೊಟ್ಟಿದ್ದೈತಿ. ಸೊ ಹಾಗಾಗೋದ್ರಿಂದ ಅಲ್ಲಿ ಹೋದಾಗ ಜನರು ಕೂಡ ಅದನ್ನ ನೆನಪು ಮಾಡ್ಕೊಂಡು ನನ್ ಮುಂದ ಹೇಳ್ತಾರೆ. ಅವ್ರು ನಮ್ಮನ್ ಬಾಳ್ ಹಚ್ಕೋತಿದ್ರು. ನಾವ್ ಇಲ್ಲಿ ಬೆಳಗಾವಿಗ್ ಬಂದಾಗ ನಮ್ಮನ್ ಡೈರೆಕ್ಟ್ ಒಳಗ್ ಕರೆದ್ ಅವ್ರು ಕೂಡ್ಸಿ ಮಾತಾಡ್ಸ್ತಿದ್ರು ಅಂತ. ಸೊ ಅವೆಲ್ಲ ನೆನಪಾಗ್ತಾ ಇರ್ತೈತಿ. ಬಟ್ ಅವ್ರು ಮಾಡಿದ್ದ ದಾರಿಯಲ್ಲಿನೇ ನಾವು ನಡ್ಕೊಂಡ್ ಹೋಗ್ಬೇಕಂತ ನಾನ್ ಇವತ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜಕೀಯದಲ್ಲಿ ಒಂದಷ್ಟು ಜನರನ್ನ ನೋಡಿದಾಗ ಸರಳತೆಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ತಿದ್ದವರು ಸುರೇಶ್ ಅಂಗಡಿ ಅವರು, ಜೊತೆಗೆ ಆಬ್ವಿಯಸ್ಲಿ ಜಗದೀಶ್ ಶೆಟ್ಟರ್ ಅವರು. ಜನ ಏನ್ ಮಾತಾಡ್ತಾರೆ ಅಂದ್ರೆ ಸರಳತೆನೆ ಅವರಿಗೆ ಶ್ರೀಮಂತಿಕೆ, ಅದೇ ಅವ್ರಿಗೆ ಗೆಲ್ಲಿಸ್ಕೊಂಡ್ ಬರ್ತಿದೆ. ಅಂದ್ರೆ ಬೇರೆ ಭಾಗದ ರಾಜಕೀಯನೇ ಬೇರೆ, ಎಸ್ಪೆಷಲಿ ಬೆಳಗಾವಿ, ಹುಬ್ಳಿ, ಧಾರವಾಡ. ಅಂದ್ರೆ ಸುರೇಶ್ ಅಂಗಡಿ ಅವ್ರದ್ದು ಮತ್ತು ಜಗದೀಶ್ ಶೆಟ್ಟರ್ ಅವ್ರ ರಾಜಕೀಯ ತುಂಬಾ ಸಾಫ್ಟ್ ನೇಚರ್, ಜನ ಅದಕ್ಕೆ ಇಷ್ಟಪಡ್ತಾರೆ. ಅದು ಈ ಬಾರಿ ಕೂಡ ವರ್ಕ್ ಆಗುತ್ತೆ. ತುಂಬಾ ವರ್ಕ್ ಆಗುತ್ತೆ. ಯಾಕಂದ್ರೆ ಜನರಿಗೆ ಈಗಾಗ್ಲೇ ಗೊತ್ತೈತಿ ಸುರೇಶ್ ಅಂಗಡಿ ಅವರುನು ಒಬ್ರ ಸರಳ ಸಜ್ಜನ ರಾಜಕಾರಣಿ ಇದ್ರು. ಅದೇ ರೀತಿ ಜಗದೀಶ್ ಶೆಟ್ಟರ್ ಸರು ಕೂಡ ಹಂಗೆ ಇದಾರಂತ ಜನರಿಗೆ ಗೊತ್ತೈತಿ. ಅವರು ಅಂತ ಇದಾರು ನಮಗ ಇದ್ ನಮ್ ಭಾಗ್ಯ. ಜಗದೀಶ್ ಶೆಟ್ಟರ್ ಅವ್ರ ನಮ್ಮ ಕ್ಷೇತ್ರದಿಂದ ಸ್ಪರ್ಧಿಸಕತ್ತಿದಾರ ಅಂದ್ಮೇಲೆ ಇದ್ ನಮ್ ಭಾಗ್ಯ. ನಾವು ನಮ್ ಕೈಲಿಂದ ಎಷ್ಟಾಗ್ತೈತಿ ಅವ್ರ ಸಂಬಂಧ ನಾವು ದುಡಿತೀವಿ. ಆಮೇಲೆ ಮುಂದಿನ ದಿನಗಳಲ್ಲಿ ಅವ್ರ ನಮಗ ಅನುಕೂಲ ಮಾಡ್ಕೊಡ್ತಾರಂತ ವಿಶ್ವಾಸ ಐತಿ ಅಂತ ಇವತ್ ಜನರು ಹೇಳ್ತಾ ಇರೋದು. ಅಲ್ಟಿಮೇಟ್ ಆಗಿ ಏನೇ ಆದ್ರೂ ಕೂಡ ರಾಜಕೀಯ ತರನೇ ಮಾಡಬೇಕು. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ 5 ಶಾಸಕರಿದ್ದಾರೆ, ಬಿಜೆಪಿಯ 3 ಶಾಸಕರಿದ್ದಾರೆ. ಎಲ್ಲ ಲೆಕ್ಕಾಚಾರಗಳು 8 ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಕ್ ಆಗ್ತಿದೆಯಾ? ಇದು ನೋಡ್ರಿ, ಅದ್ ರಾಜ್ಯ ಸರ್ಕಾರ ಅಂದ್ರೆ ಈಗ ಅಸೆಂಬ್ಲಿ ಇಲೆಕ್ಷನ್ಸ್ ಅನ್ನ ಬೇರೆ ಆಗ್ತೈತಿ, ಆಮೇಲೆ ಲೋಕಸಭಾ ಇಲೆಕ್ಷನ್ಸ್ ಅನ್ನ ಬೇರೆ ರೀತಿಯಲ್ಲಿ ಆಗ್ತೈತಿ. ಸೊ ಜನರಿಗೂನು ಗೊತ್ತೈತಿ ಈ ಇಲೆಕ್ಷನ್ಗೆ ಅವ್ರಿಗೆ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅಂತ ಅವ್ರಿಗೆಲ್ಲರಿಗೂ ಗೊತ್ತೈತಿ. ಸೊ ನಮ್ ಪ್ರತಿಯೊಬ್ರು ನಮ್ ಬಿಜೆಪಿ ಶಾಸಕರಿದ್ರನು, ಆಮೇಲೆ ಕ್ಷೇತ್ರಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ರನು ಜನರಿಗೆ ಗೊತ್ತೈತಿ. ನಾವು ಅವ್ರ ಹೇಳ್ತಾರ ರಾಜ್ಯದ ಇಲೆಕ್ಷನ್ ಇದ್ದಾಗ ನಾವು ಬೇಕಾದ್ರ ಬ್ಯಾರೇದ್ ಮಾಡ್ತೇವಿ, ಆದ್ರ ಲೋಕಸಭಾಗ್ ಮಾತ್ರ ನಮಗ್ ಮೋದಿ ಅವ್ರ ಬೇಕಂತ ಇವತ್ ಪ್ರತಿಯೊಂದು ತಾಲೂಕಿನಲ್ಲಿ ಇದು ಐತಿ. ನಿಮ್ ಮಾತನ್ನ ಅಗ್ರಿ ಮಾಡ್ತೀನಿ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಭರ್ಜರಿ ಗೆಲುವು 136 ಸಾಮಾನ್ಯ ಸಂಗತಿ ಅಲ್ಲ. ಗ್ಯಾರಂಟಿ ಯೋಜನೆಗಳು, ಎಸ್ಪೆಷಲಿ ಹೆಣ್ಮಕ್ಳು ಫ್ರೀ ಬಸ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಆಗಿರ್ಬೋದು, ವಾಟ್ ಎವರ್ ಏನಾರ ಆಗಿರ್ಬೋದು, ಅವ್ಯಾವುದು ಕೂಡ ಶೆಟ್ಟರ್ ಅವರ ನಡೆಗೆ ಅಡ್ಡಿ ಆಗಲ್ಲ ಅನ್ಸುತ್ತೆ. ನೋಡ್ರಿ, ಇವತ್ತ ಮಹಿಳೆಯರಿಗೂನು ಒಂದಿಷ್ಟು ಮಂದಿಗೆ ಸಿಕ್ಕೈತಿ ಗ್ಯಾರಂಟಿ, ಒಂದಿಷ್ಟು ಮಂದಿಗೆ ಸಿಕ್ಕಿಲ್ಲ. ಸೊ ಅದು ಕೂಡ ಅವ್ರಿಗೆ ಗೊತ್ತಾಗೈತಿ. ಆಮೇಲೆ ಅವ್ರ ಮನೆಯಾಗ ಎಲ್ಲಾ ಚರ್ಚೆ ಆಗೋದ್ರಿಂದ ಅವ್ರಿಗೂ ಈಗ ಗೊತ್ತಾಗೈತಿ ಇದು ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ಮಾತ್ರ ಅಂತ ಗ್ಯಾರಂಟಿ ಇರೋದು. ಸರ್ಕಾರ ಕಡೆ ಹಣ ಇಲ್ಲ ಅಂತ ಅವ್ರಿಗೂ ಇವತ್ ಅರಿವೈತಿ ಅದ್ರ ಬಗ್ಗೆ. ಸೊ ಅದಕ್ಕ ಇವೆಲ್ಲ ಅವ್ರ ನನಗ್ ಮಹಿಳೆಯರ ಮೇಲೆ ಅಂತ ಪೂರಾ ವಿಶ್ವಾಸ ಐತಿ. ಹೋದ್ಸಲ ಏನ್ ಮಾಡಿದ್ರು ಅದನ್ನ ಈ ಸಲ ಮಾಡಂಗಿಲ್ಲ. ಯಾಕಂದ್ರೆ ಇದು ಒಂದ್ ರಾಷ್ಟ್ರೀಯ ಚುನಾವಣೆ ಐತಿ. ಇದ್ರ ಬಗ್ಗೆ ಸಾಕಷ್ಟು ನಾವು ಅವ್ರಿಗೆ ಹೇಳ್ಕೊಡಕತ್ತಿದೀವಿ. ಪ್ರತಿ ನಮ್ ಕಾರ್ಯಕರ್ತರುನು ಮಹಿಳೆಯರಿಗೆ ಇದನ್ನ ಅರ್ಥ ಮಾಡಿ ಕೊಡಕತ್ತಿದ್ದಾರೆ ಎಲ್ಲಾ ಕಡೆ. ಸೊ ಅವ್ರ ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗಿದೇನ್ ಅಡ್ಡಾಗಲ್ಲ ಅಂತ ನಾನು ಇವತ್ತು ಹೇಳ್ಬೋದು. ಮತ್ತೊಂದ್ ಕಡೆ ಜಗದೀಶ್ ಶೆಟ್ಟರೆ ಒಂದ್ ಶಕ್ತಿ ಆಗಿದ್ರೆ, ಜೊತೆಗೆ ಸುರೇಶ್ ಅಂಗಡಿ ಅವರ ಕೆಲಸ, ಜನ ಒಂದಷ್ಟು ಜನ ಹೇಳ್ತಾರೆ ಸುರೇಶ್ ಅಂಗಡಿ ಅವ್ರಿಗೆ ಅವ್ರು ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಋಣ ತೀರ್ಸೋ ಟೈಮ್ ಬಂದಿದೆ ಈಗ ಅಂತ. ಮತ್ತೊಂದ್ ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅತಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ನಾಮಿನೇಷನ್ ಫೈಲ್ ಮಾಡುವಾಗ ಕೂಡ ಅವರೇ ಮುಂದೆ ನಿಂತಿದ್ರು. ತಂದೆಯವರು ಸಾಕಷ್ಟು ಕೆಲಸ ಮಾಡಿದ್ರು. ಅದಕ್ಕಿಂತ ಜಾಸ್ತಿ ಅವ್ರು ನೇರ ಸಂಪರ್ಕವನ್ನ ಇಟ್ಕೊಂಡಿದ್ರು ಎಲ್ಲರದು ಜೊತೆ. ಸೊ ಹಾಗಾಗಿ ಜನರಿಗೆ ಅದೊಂದ್ ವಿಶ್ವಾಸ ಐತಿ. ಜಗದೀಶ್ ಶೆಟ್ಟರ್ ಸರ್ ಕೂಡ ಅದೇ ರೀತಿ ನಮ್ಮನ್ನ ಸ್ಪಂದಿಸ್ತಾರಂತ. ಆದ್ರಿಂದ ಇವು ಎಲ್ಲ ನಮಗ ಪ್ಲಸ್ ಪಾಯಿಂಟ್ ಅಂತ ನಾನು ಇವತ್ತು ಹೇಳ್ಬೋದು. ಆಮೇಲೆ ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದ ಅಂತ ಖಚಿತ ಐತಿ. ಸೊ ಅದಕ್ಕ ಜನರಿಗೂನು ಅದ್ ಗೊತ್ತೈತಿ, ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ಬೇಕು, ಇಲ್ಲಿ ನಮ್ಮ ಸಂಸದರಿದ್ರ ಬಿಜೆಪಿ ಸಂಸದರಿಂದ್ರ ಇನ್ನೂ ಜಾಸ್ತಿ ಕೆಲ್ಸಗಳಾಗ್ತಾವಂತ ಅವರಿಗೆ ಗೊತ್ತಿರೋದ್ರಿಂದ ನಾವು ಮಾಡ್ತೀವಿ ಅಂತ ಎಲ್ಲರೂ ಇವತ್ತು ಹೇಳ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಾಲಚಂದ್ರ ಸರು, ಆಮೇಲೆ ಅಭಯ್ ಪಾಟೀಲ್ ಸರು, ಪ್ರತಿಯೊಬ್ರು ನಮ್ ನಾಯಕರು, ಈಗ ಅನಿಲ್ ಬೆನ್ಕೆ ಅವ್ರು ಇರ್ಬೋದು ಅಥವಾ ಮಾಮ್ನಿ ಫ್ಯಾಮಿಲಿ ಇರ್ಬೋದು,
ಮಾದೇವಪ್ಪ ಯಾದವಾಡು, ಚಿಕ್ಕರೇವಣ್ಣ ಸರು, ಪ್ರತಿಯೊಬ್ರು ಮೆಟ್ಗುಡ್ ಸರು, VI ಪಾಟೀಲ್, ಪ್ರತಿಯೊಂದು ತಾಲೂಕಿನಲ್ಲಿ ಎಲ್ಲರೂ ತಮ್ಮ ಹೆಚ್ಚಿನ ಇದರದಿಂದ ಎಲ್ಲರೂ ಕೆಲಸ ಮಾಡ್ತಾ ಇದಾರಂತ ನಾನು ಇವತ್ತು ಹೇಳ್ಬೋದು. ಕೊನೆಯದಾಗಿ ಕರ್ನಾಟಕ ಟಿವಿ ಮೂಲಕ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಇವತ್ತು ಇಷ್ಟೇ ಹೇಳ್ತೀನಿ, ಈ ಬರುವಂತ ದಿನಗಳಲ್ಲಿ ಪ್ರತಿಯೊಬ್ರು ಈಗ ಇನ್ನೊಂದ್ 20 ದಿನ ಅಷ್ಟೇ ಉಳ್ದೈತಿ, ಅದಕ್ಕೆ ಪ್ರತಿಯೊಬ್ರು ಮೋದಿ ಅವ್ರ ಸಾಧನೆಗಳ ಬಗ್ಗೆ ಎಲ್ಲರೂ ತಿಳ್ಕೊಂಡು ಅದನ್ನ ಬೇರೆಯವ್ರಿಗೂ ಹೇಳ್ಕೊಡುವಂತ ಕೆಲಸ ಇವತ್ತು ಮಾಡ್ಬೇಕು. ಯಾಕಂದ್ರೆ ವಿರೋಧ ಪಕ್ಷನವರು ಏನೇನೋ ಹೇಳಿ ಅದನ್ನ ಸುದ್ದಿ ಎಬ್ಬಿಸ್ತಾರ. ಸೊ ಅದನ್ನ ಅಂತದಕ್ಕೆಲ್ಲ ಕಿವಿಗೂಡ್ಬಾರ್ದು. ಮೋದಿ ಅವ್ರು ನಮಗ್ ಬೇಕು, ಆದ್ರ ನಮ್ಮ ದೇಶ ಇನ್ನೂ ಹೆಚ್ಚಿನ ಅಭಿವೃದ್ಧಿ, ಹೆಚ್ಚು ಉದ್ಧಾರ ಆಗ್ತೈತಿ ಅಂತ ಇವತ್ ಹೇಳ್ತೀನಿ. ಅದಕ್ಕೆ ಜನರು ಇವತ್ತು ಮೇ 7ನೇ ತಾರೀಕಿಗೆ ಪ್ರತಿಯೊಬ್ರು ತಮ್ಮ ಮತವನ್ನ ಚಲಾಯಿಸ್ಬೇಕು. ಆಮೇಲೆ ಬಿಜೆಪಿ ಸರ್ಕಾರವನ್ನ ಕೇಂದ್ರದಲ್ಲಿ ತರುವಂತ ಕೆಲಸ ಇವತ್ತು ಮಾಡ್ಬೇಕಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಸುರೇಶ್ ಅಂಗಡಿ ಅವರ ಅಭಿವೃದ್ಧಿಯ ಕೆಲಸ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರ ಸರಳತೆ ಜೊತೆಗೆ ಅವರ ಕೆಲಸ ಅಲ್ಲದೆ ಇಡೀ ದೇಶದಲ್ಲಿ ಮೋದಿಯೇ ಪ್ರಧಾನಿ ಆಗಬೇಕು ಅನ್ನೋ ಒಂದು ಅತಿ ದೊಡ್ಡ ಕ್ಯಾಂಪೇನ್, ಇವೆಲ್ಲವೂ ಕೂಡ ಪ್ಲಸ್ ಆಗುತ್ತೆ, ನಾವು ಗೆಲುವನ್ನ ದಾಖಲಿಸ್ತೀವಿ ಅನ್ನೋದು ಶ್ರದ್ಧಾ ಶೆಟ್ಟರ್ ಅವರ ಮಾತು. ನೀವು ಕೂಡ ವಿಡಿಯೋನ ನೋಡ್ತಾ ಇದ್ರೆ ಬೆಳಗಾವಿ ಸಂಸದರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಬೆಳಗಾವಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.